ಮತ್ತೆ ಶುರುವಾಯಿತು ತಣ್ಣಗಾಗಿದ್ದ ಮಧ್ಯಪ್ರಾಚ್ಯ ಯುದ್ಧ. ಅಧ್ಯಕ್ಷ ಟ್ರಂಪ್ ಸೂಚನೆಗೆ ಕ್ಯಾರೆ ಅಂದಿಲ್ಲ ಇಸ್ರೇಲ್. ಇರಾನ್ ಮೇಲೆ ವೈಮಾನಿಕ ದಾಳಿಯನ್ನ ನಡೆಸಿದೆ ಇಸ್ರೇಲ್. ಮತ್ತೆ ಶುರುವಾಗಿದೆ ಮಧ್ಯಪ್ರಾಚ್ಯ ಯುದ್ಧ. ಇಸ್ರೇಲ್ ಪ್ರಧಾನಿಗೆ ದಾಳಿ ನಡೆಸದಂತೆ ಸೂಚನೆ ಕೊಟ್ಟಿದ್ರು ಟ್ರಂಪ್. ಇಸ್ರೇಲ್ನ ಪ್ರಧಾನಿಗೆ ದಾಳಿಯನ್ನ ನಡೆಸಬೇಡಿ ಅಂತ ಸೂಚನೆ ಕೊಟ್ಟಿದ್ದು. ಆದರೆ ಟ್ರಂಪ್ ಸೂಚನೆಗೆ ಇಸ್ರೇಲ್ ಕ್ಯಾರೆ ಅಂದಿಲ್ಲ. ಇಸ್ರೇಲ್ ದಾಳಿ ನಡೆಸಿತು, ಇರಾನ್ ಕೂಡ ಅದಕ್ಕೆ ಪ್ರತಿ ದಾಳಿಯನ್ನ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹುಗೆ ದಾಳಿಯನ್ನ ನಡೆಸದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದರೆ ಅದನ್ನ ಕ್ಯಾರೆ ಅಂದಿಲ್ಲ. ಇಸ್ರೇಲ್ ದಾಳಿಯನ್ನ ನಡೆಸಿದೆ, ಇರಾನ್ ಕೂಡ ಪ್ರತಿ ದಾಳಿಯನ್ನ ಮಾಡಿದೆ. ಟೆಹರಾನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೇ ಬಂದ್ ಆಗಿದೆ. ಇರಾನ್ನ ಸೇನಾ ಮೂಲ ಸೌಕರ್ಯಗಳ ಮೇಲೆ ದಾಳಿಯಾಗಿರೋದು. ಇರಾನ್ನ ಇಸ್ಫಹಾನ್, ಕರಾಜ್, ತಬ್ರೀಜ್ನಲ್ಲಿ ಸ್ಫೋಟದ ಸದ್ದು ಕೇಳಿಬಂದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಯುದ್ಧ ಮತ್ತಷ್ಟು ಮುಂದುವರಿಬಾರದು, ಅದನ್ನ ತಡಿಬೇಕು ಅನ್ನೋ ಕಾರಣಕ್ಕೆ ಇಸ್ರೇಲ್ ಇರಾನ್ ಮೇಲೆ ಪ್ರತಿದಾಳಿ ನಡೆಸಬಾರದು ಅಂತ ಕಟ್ಟುನಿಟ್ಟಾಗಿ ಹೇಳಿದೆ. ಆದರೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಆ ಸೂಚನೆಯನ್ನ ಧಿಕ್ಕರಿಸಿ ಇರಾನ್ನ ಮೇಲೆ ದಾಳಿ ನಡೆಸುತ್ತಾರೆ. ಇರಾನ್ ಕೂಡ ಪ್ರತಿದಾಳಿಯನ್ನ ನಡೆಸಿದೆ. ಇರಾನ್ನ ಇಸ್ಫಹಾನ್, ಕರಾಜ್, ತಬ್ರೀಜ್ನಲ್ಲಿ ಸ್ಫೋಟದ ಸದ್ದು ಕೇಳಿಬಂದಿದೆ. ಟೆಹರಾನ್ನ ಪಶ್ಚಿಮ ಭಾಗದಲ್ಲಿ ಭಾರೀ ಸ್ಫೋಟ ಆಗಿದೆ. ಕದನ ವಿರಾಮದ ನಂತರವೂ ಕೂಡ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ನೇತೃತ್ವದಲ್ಲಿ ನಡೆದಂತ ಶಾಂತಿ ಮಾತುಕತೆ. ಕದನ ವಿರಾಮ ಘೋಷಣೆಯಾದ್ರೂ ಕೂಡ ಸ್ಫೋಟದ ಸದ್ದು ಕೇಳಬರ್ತಾ ಇದೆ. ಮತ್ತೆ ಶುರುವಾಯಿತು ಮಧ್ಯಪ್ರಾಚ್ಯ ಯುದ್ಧ. ಯುದ್ಧ ಶುರುವಾಗಿ 100 ದಿನ ಕಳೆದು ಹೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.